guys, good morning. Navi Goa reach agavi. Welcome back to my YouTube channel. Good morning guys. ಗುಡ್ ಮಾರ್ನಿಂಗ್ ಫ್ರಮ್ ಗೋವಾ ವಾಸ್ಕೋರಿ ಗಮ ಊರು ಬಿಟ್ಟು ಊರು ಬಂದರು ಫಸ್ಟ್ ನಮ್ಮ ದೇವ್ರ ಗುಡಿಗೆ ಅಂತ ಬರ್ರಿ ತೋರಿಸ್ತೇವೆ First entrance ಈಗ Who found it? It's me. ಸೌಮ್ಯ ನೋಡ್ರಿ ಇಲ್ಲೇ ಗೋವಾದಾಗ ಫಸ್ಟ್ ಬಸ್ ಸ್ಟ್ಯಾಂಡ್ ಒಳಗೆ ನಮ್ಮ ಸಾಯಿಬಾಬಾ ಟೆಂಪಲ್ ಕಾಣಿಸ್ತದೆ. ಸ್ವಲ್ಪ ಹೊಡ್ಕೊಂಡಿರ್ತಾರೆ ಏ ಇಲ್ಲೇ ಬಿಡ ರೋಡ್ನಾಗೂ ಇಷ್ಟು ಚಂದ ಕೂತೇವೆ ನಾವು. ಮಕ್ಕ ನೋಡಿ ನಮ್ದು ಮಕ್ಕೊಂಡೇದು ಹೆಂಗಾಗೈತಿ. ಯಪ್ಪ ಗಾಡಿ ಬಾಳೆ ಯವ್ವ 500 ರೂಪಾಯಿ ಬಿಟ್ಟು ಸರಾತಿಲ್ರಿ ಅವರ ರೇಟ್. ನಾವು ರೊಕ್ಕ ಬಿಟ್ಟಿಲ್ಲ ಯಾಕತ್ತಿಲ್ಲ 300 ರೂಪಾಯಿಗಿಂತ. ಒಬ್ಬರು ಅಂಕಲ್ ಕಡೆ ಹೋಗಿದ್ವಿ, ಅಲ್ಲಿ ಆಕ್ಟಿವ್ ಆಯ್ತು. ಅವ್ರ ಅಂಕಲಿಗೆ ವಾಪಸ್ ಅಂಕಲ್ ಪಾಪ ಆಕ್ಟಿವ 350 ರೂಪಾಯಿ ಕೊಡ್ತೇನೆ ಅಂದ. ವಾಪಸ್ ನಾವು ಫೆಸಿನೋ ವೆಸ್ಪೋ ಬೇಕು ಅನ್ಕೊಂಡು ಸ್ವಲ್ಪ ಸ್ಟೈಲ್ ಆಗಿ ಫೋಟೋ ಹೊಡ್ಕೊಳಕ್ಕೆಲ್ಲ ಬೇಕಲ್ಲ, ಅದ್ರ ಸಂಬಂಧ ಅಂತ ಹೇಳಿ ಹಂಗೆ ನಡ್ಕೊಂಡು ಬಂದ್ವಿ. ಅಲ್ಲಿ ನೋಡಿದ್ರೆ 500 ರೂಪಾಯಿಗೆ ಒಂದು ಗಾಡಿ ಹೇಳತ್ತಾರೆ. ವಾಪಸ್ ಆ ಅಂಕಲ್ ಕಡೆ ಹೋದ್ರೆ ನಾ ಗಾಡಿ ಕೊಟ್ಟೇನಿ ಅಂದ್ಬಿಟ್ಟು ನಾವು ಫುಲ್ ಸ್ಕ್ಯಾಮ್ ಆಗ್ಬಿಡುತ್ತೆ ನಮ್ಮ ಜೊತೆ. ಈಗ ಒಬ್ಬರು ಕೇಳಾಕ್ತಿದ್ದಾರೆ ನಮ್ಮ ಫ್ರೆಂಡ್ಸ್. ನೋಡುವ ವಾಟ್ ಹ್ಯಾಪನ್ಸ್. ಮ್ಯಾಚಿಂಗ್ ರೆಡ್ ಫೆಸಿನೋನ ಸಿಕ್ತು. ಅದರ ರೇಟ್ ಅಂತೂ ಬರೋಬ್ಬರ ಇದು ಮಾಡೋಣ. ಅದು ಹಳೆ ನೋಡ್ರಿ, ಹಳೆ ಹೆಲ್ಮೆಟ್ ಕೊಟ್ಟಾಗ ಈಗ ಹೋಗಿ ರೂಮ್ ಹುಡುಕಿ ಫ್ರೆಶ್ ಅಪ್ ಆಗಿ ಎಲ್ಲೆಲ್ಲಿ ಹೋಗುನು ಅಂತ ಹೇಳಿ ವಿಚಾರ ಮಾಡಿ ಸ್ವಲ್ಪ ಹೊಟ್ಟಿಗೆ ಏನಾರು ಹಾಕ್ಕೊಂಡು ಲೆಟ್ಸ್ ಗೋ ಟು ದಿ ಬೀಚ್ ಗೈಸ್. ಬಾಯ್ ಬಾಯ್. ಇದ್ರ ಅಡಿ ಆಗೈತ್ರವ. ಅವ ಸಣ್ಣ ಹೆಲ್ಮೆಟ್ ಅವ್ರ ಕೊಡ್ಬೇಕಲ್ಲ. ಓಕೆ ಗೈಸ್, ಲೆಟ್ಸ್ ಎಕ್ಸ್ಪ್ಲೋರ್ ಗೋವಾ. ಈಗ ಗೋವಾಗೆ ಬಂದಾಗ ಹುಷಾರ್ ಗೈಸ್. ಭಾಳ ಅಂದ್ರೆ ಭಾಳ ಸ್ಕ್ಯಾಮ್ ಮಾಡ್ತಾರೆ ಇಲ್ಲಿ. ಚಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಗೋವಾದಾಗ ಅದೀವಿ. ಸೊ ಗೋವಾ ಒಳಗೆ ಫಸ್ಟ್ ಬಂದ ತಕ್ಷಣ ಏನಂದ್ರೆ ಸ್ಕೂಟಿ ರೆಂಟ್ ಮಾಡ್ಕೊಂಡು, ಅದು ಸ್ಕೂಟಿ ರೆಂಟ್ ಮಾಡೋಕ್ಕೂ 1 ತಾಸು ತೊಗೊಂಡ್ವಿ ನಾವು. ಅಲ್ಲೇ ಇಲ್ಲಿ ಅಡ್ಡಾಡಿ ಆಮೇಲೆ 2 ತಾಸು ಎಷ್ಟು 6ರಿಂದ 9 ಅಲ್ಲ, 6ರಿಂದ 9 ಗಂಟೆ ಮಟ್ಟ ಅಲ್ಲೇ ಇಲ್ಲೇ ಸುತ್ತಾಡಿ ಈಗ ಒಂದು ರೂಮ್ ಬುಕ್ ಮಾಡಿ ಎಲ್ಲ ಫ್ರೆಶ್ ಅಪ್ ಎಲ್ಲ ಆಗಿ ರೆಡಿಯಾಗಿ ಇನ್ನು ಬೀಚ್ ಸೈಡ್ ಹೊಂಟೀವಿ. ಬೀಚ್ ಸೈಡ್ ಹೋಗಿ ಬರೋಣ ಅಂತ. ದಿಸ್ ಈಸ್ ಮೈ ಔಟ್ಫಿಟ್. ಚಪ್ಪಲ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು, ಅದು ಶೂಸ್ ಹಾಕೊಳಕ್ಕೆ ಮನ್ಸಿರಲಿಲ್ಲ, ಶೆಕೆ ಆಗತ್ತಿತ್ತ, ಅದಕ್ಕೆ ಚಪ್ಪಲ್ ಹಾಕೊಂಡೇನಿ. ದಿಸ್ ಈಸ್ ನಮ್ರತಾ ಆ್ಯಂಡ್ ನಮ್ರತಾಸ್ ಔಟ್ಫಿಟ್. ಮತ್ತೆ ಬೀಚ್ಗೆ ಹೋಗಿ ತೋರಿಸ್ತೇವೆ. ಹಾಂ, ಈಗ ಹೆಲ್ಮೆಟ್ ಹಾಕೋಬೇಕು. ನಂದು ಕೂದಲ ಹಾಳಾಕೈತೆ, ಅದಕ್ಕೆ ಫಸ್ಟ್ ವೀಡಿಯೋ ಮಾಡತ್ತೀನಿ. ಲೆಟ್ಸ್ ಗೋ. ರೂಮ್ ಆಮೇಲೆ ತೋರಿಸ್ತೀನಿ ಬಾ. Let's go guys. Tuned. ಇಲ್ಲಿ ಇಷ್ಟು ಕ್ಯೂಟ್ ಐತಿದ. ಆ್ಯಂಡ್ ಇದು ಕ್ರಿಶ್ಚಿಯನ್ಸ್ ಅವ್ರದ್ದು ಗೆಸ್ಟ್ ಹೌಸ್. ಮಸ್ತ್ ಇಟ್ಕೊಂಡಾರ, ಫುಲ್ ಅಂದ್ರೆ ಫುಲ್ ಕ್ಲೀನ್ ಐತೆ. ಬೈ ಗೈಸ್, ಇದ ನಮ್ಮ ರೂಮ್ ಗೈಸ್. ಸೊ ಗೈಸ್, ನಾವೀಗ ಹೊಂಟೇವಿ ಕ್ವಾರಿಯಂ ಬೀಚ್ ಕಡೆ. ಕ್ವಾರಿಯಂ ಬೀಚ್ ಬಾಗಾ ಬೀಚ್ದಿಂದ ಒಂದು 30 ಕಿಲೋಮೀಟರ್ಸ್ ಏನೋ ಐತಿ. ಸೊ ಇದು ಒಳಗೆ ಐತಿ, ಹೋಗುಣ. ಆಮೇಲೆ ಅಲ್ಲೇ ಕೇವ್ ಟೈಪ್ ಏನೋ ಐತಿ, ಅಂದ್ರೆ ಹಿಡನ್ ಪ್ಲೇಸ್ ಟೈಪ್ ಐತಿ, ಅಲ್ಲೇನೂ ಹೋಗೋಣ ನೋಡೋಣ ಬರ್ರಿ.
ಇದು ಆ್ಯಕ್ಚುಲಿ ಒಂದು ಹಿಡನ್ ಬೀಚ್ ಐತ್ರಿ, ಬಟ್ ನಂಗೆ ಇದು ಆ್ಯಕ್ಚುಲಿ ಕರೆಕ್ಟಾಗಿ ಹೆಸರು ಗೊತ್ತಿಲ್ಲ. ಅಲ್ಲಿ ಬೋರ್ಡ್ ನೋಡಿದಾದ್ಮೇಲೆ ಹೇಳ್ತೇನೆ, ಅಲ್ಲಿ ಹೋಗಿ ನಿಮ್ಗೆ ವ್ಯೂ ತೋರಿಸ್ತೇನೆ ಅಂದರಿ. ಮಸ್ತ್ ಅಂದ್ರೆ ಮಸ್ತ್ ಐತಿ. ವೇವ್ಸ್ ನೋಡ್ರಿ ಎಷ್ಟು ಮಸ್ತ್ ಬರತ್ತವ. ಫೈನಲಿ ಹಿಯರ್ ಕಮ್ಸ್ ಟು ಡೆಸ್ಟಿನೇಷನ್ ಆ್ಯಂಡ್ ಹಿಯರ್ ಇಸ್ ಸೌಮ್ಯ ಸಂಜಯ್. ಸಾಕಾಗ್ಬಿಟ್ಟಿದ್ರೆ ಈಗ ನಡ್ಕೊಂಡು ಬಂದು ನಿಮ್ಗೆ ತೋರಿಸ್ತೇನೆ ಅಂತದ ಹೆಂಗಿದೆ ಅಂತ ಹೇಳಿ. ಬಂದು 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 ನೋಡ್ರಿ ಎಷ್ಟು ಮಸ್ತ್ ಅದಾವು. ಇಲ್ಲೊಂದು ಐತೆ ನೋಡ್ರಿ, ಅಲ್ಲೇನೋ ಮಾಡತ್ತ. First crab spotted. ಆಗಲೇ ನಾವು ಅಕ್ವೇರಿಯಂ ಬೀಚಿಗೆ ಹೋಗಿ ಆಮೇಲೆ ಈಗ ಅಕ್ವೇರಿಯಂ ಬೀಚ್ನಾಗ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ವಾಗೆಟರ್ ಬೀಚಿಗೆ ಬಂದೀವಿ. ಸನ್ಸೆಟ್ ನೋಡಕ್ಕಂತೇಳಿ ಸನ್ಸೆಟ್ ನೋಡಿ ಆಮೇಲೆ ಸ್ವಲ್ಪ ರೂಮಿಗೆ ಹೋಗಿ ಫ್ರೆಶ್ ಅಪ್ ಆಗಿ ಆಮೇಲೆ ಮತ್ತೆಲ್ಲರೂ ಶಾಪಿಂಗ್ ಎಲ್ಲರೂ ಹೊರಗೆ ಹೋಗಿ ಅಡ್ಡಾಡ್ಕೊಬೋದು. ಓಕೆ, ಈಗ ಜಸ್ಟ್ ರೂಮಿಗೆ ಬಂದ್ವಿ. ಸೊ ಬೆಳಗ್ಗೆ ಹೋಗ್ಬೇಕಿದ್ರೆ ಅವತಾರ ಹೆಂಗಿತ್ತು, ಈಗ ಬಂದಾದ್ಮೇಲೆ ಅವತಾರ ಹೆಂಗೈತೆ ನೋಡ್ರಿ ಗೈಸ್. ಫುಲ್ ಟಯರ್ಡ್ ಫೇಸ್ ಆಗ್ಬಿಟ್ಟೈತೆ ನಂದು. ಈಗ ಸ್ವಲ್ಪ ಫ್ರೆಶ್ ಅಪ್ ಆಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಮತ್ತೆ ಮಾರ್ಕೆಟ್ ಸುತ್ತಕ್ಕೆ ಹೋಗ್ತೀವಿ ಅಂತ ನೋಡುವ ಹೌ ದ ಡೇ ವಿಲ್ ಎಂಡ್ ಅಂಥೇಳಿ. ಓಕೆ, ಸ್ಟೇ ಟ್ಯೂನ್ಡ್ ಗೈಸ್. ಬಟ್ ಇಲ್ಲಿ ನನ್ನ ಫೋನ್ ನೋಡ್ರಿ ಹೆಂಗೆ ಹೊಡೆದಂತೆ. Thank you.